ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದೊಳಗೆ ಹೆಲ್ದಿ ಆ್ಯಂಡ್ ಟೇಸ್ಟಿ ಆಗಿರುವಂಥ ಚಾಟ್ಸ್ ಮಾಡಿ ತೋರಿಸತ್ತೀವಿ. ಈ ಚಾಟ್ಸ್ನ ಉಳಿದಿರುವ ಚಪಾತಿಯಿಂದ ಮಾಡಿದ್ದೀವಿ ಅಂತಂದ್ರೆ ಯಾರು ಕೂಡ ನಂಬೋದಿಲ್ಲ, ಅಷ್ಟು ರುಚಿಯಾಗಿರ್ತೈತಿ. ಬರ್ರಿ ಹಾಗಾದ್ರೆ ಈ ಚಾಟ್ಸ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಮೊದಲಿಗೆ ಕಟ್ ಮಾಡ್ಕೊಂಡಿರುವಂಥ ಕ್ಯಾರೆಟ್, ಕ್ಯಾಬೇಜ್, ಕ್ಯಾಪ್ಸಿಕಮ್, ಸ್ವಲ್ಪ ಉಳ್ಳಾಗಡ್ಡಿ, ಸ್ವಲ್ಪ ಬೆಳ್ಳುಳ್ಳಿ ತಗೋಬೇಕು. ಈಗ 2 ಚಪಾತಿ ತಗೊಳತ್ತೀವಿ. 2 ಚಪಾತಿ ತಗೊಂಡು ಈ ರೀತಿ ಅರ್ಧ ಕಟ್ ಮಾಡಿ ತಗೋಬೇಕು. ಬೆಳಗ್ಗೆ ಮಾಡಿರುವಂಥ ಚಪಾತಿ ಸಂಜಿಕ ಉಳಿದಿರ್ತಾವಲ್ಲ, ಆ ಚಪಾತಿಯಿಂದ ಇವನ್ನ ಮಾಡತ್ತೇವಿ. ಇಲ್ಲಾಂದ್ರೆ ನೀವು ಫ್ರೆಶ್ ಚಪಾತಿ ತೊಗೊಂಡು ಮಾಡ್ಕೋಬಹುದು. ನಾವು ಕಟ್ ಮಾಡ್ಕೊಂಡಿರುವಂಥ ಚಪಾತಿನ ಈಗ ಸ್ವಲ್ಪ ರೋಲ್ ಮಾಡಿ ತಗೋಬೇಕು. ಈ ರೀತಿ ಟೈಟಾಗಿ ರೋಲ್ ಮಾಡಿ ತಗೋರಿ. ಈಗ ಇವನ್ನ ಕಟ್ ಮಾಡಿ ತಗೋಬೇಕು. ಈ ರೀತಿ ಕಟ್ ಮಾಡಿ ತಗೋದ್ರಿಂದ ಚಪಾತಿ ಲೇಯರ್ಫುಲ್ ಆಗಿ ಬರ್ತಾವು. ನಾವು ತಗೊಂಡಿರುವಂಥ 2 ಚಪಾತಿನೂ ಇದೇ ರೀತಿ ಲೇಯರ್ಫುಲ್ ಆಗಿ ಕಟ್ ಮಾಡಿ ತಗೋರಿ. ಮನೆ ಒಳಗೆ ಚಪಾತಿ ಏನಾದರೂ ಉಳಿದಾಗ ನಾವು ಚಹಾ ಜೊತೆ ಎತ್ಕೊಂಡು ತಿಂತೇವಿ. ಅದ್ರ ಬದಲಾಗಿ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿರಿ. ನೋಡ್ರಿ, ಈಗ ಎಲ್ಲ ಚಪಾತಿನೂ ಇದೇ ರೀತಿ ಕಟ್ ಮಾಡಿ ತಗೊಂಡೇವಿ. ಈಗ ಒಂದು ಕಡಾಯ್ದಾಗ ಸ್ವಲ್ಪ ಎಣ್ಣೆ ಹಾಕ್ರಿ. ಗ್ಯಾಸ್ನ ಲೋ ಫ್ಲೇಮ್ನಾಗ ಇಟ್ಕೊಂಡ ಈ ರೆಸಿಪಿ ಮಾಡಿರಿ. ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಕಟ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕ್ರಿ. 4 ಬೆಳ್ಳುಳ್ಳಿ ಹೆಸಳನ್ನ ಈ ರೀತಿ ಕಟ್ ಮಾಡಿ ತಗೊಳತ್ತೇವಿ. ಆಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ರಿ. ಉದ್ದಕ್ಕೆ ತೆಳುವಾಗಿ ಕಟ್ ಮಾಡ್ಕೊಂಡಿರುವಂಥ ಉಳ್ಳಾಗಡ್ಡಿ ಹಾಕತ್ತೇವಿ. ಈಗ ಇವನ್ನ ಫ್ರೈ ಮಾಡಿ ತಗೋಬೇಕು. ಇವನ್ನ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕಾಗಿಲ್ಲ, ಸ್ವಲ್ಪ ಹೊತ್ತು ಇವನ್ನ ಫ್ರೈ ಮಾಡಿದ್ರೆ ಸಾಕು. ನೋಡ್ರಿ, ಈಗ ಇವು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿ ಲೈಟಾಗಿ ಕಲರ್ ಚೇಂಜ್ ಆಗಿ ಫ್ರೈ ಆಗಿದಾವು. ಇವು ಫ್ರೈ ಆದ್ಮೇಲೆ ನಾವು ಕಟ್ ಮಾಡ್ಕೊಂಡಿರುವಂಥ ಎಲ್ಲ ವೆಜಿಟೇಬಲ್ಸ್ನು ಈಗ ಇದ್ರೊಳಗೆ ಆ್ಯಡ್ ಮಾಡಬೇಕು. ಈ ಎಲ್ಲ ತರಕಾರಿನೂ ಲೈಟಾಗಿ ಫ್ರೈ ಮಾಡಿ ತಗೋಬೇಕು. ಇವನು ಕೂಡ ಜಾಸ್ತಿ ಹೊತ್ತು ಫ್ರೈ ಮಾಡಬೇಡ್ರಿ, ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಇವನ್ನ ಫ್ರೈ ಮಾಡಿ ತಗೋರಿ. ಇವು ಸ್ವಲ್ಪ ಫ್ರೈ ಆಗಿದ್ದಾವು. ಈಗ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕೋದ್ರಿಂದ ತರಕಾರಿ ಇನ್ನೂ ಸ್ವಲ್ಪ ಸಾಫ್ಟಾಗಿ ಬೇಯ್ತಾವು. ಉಪ್ಪು ಹಾಕಿದಾದ್ಮೇಲೆ ನಿಮ್ಮ ಕಡೆ ಇರುವಂಥ ಯಾವುದಾದ್ರೂ ಸಾಸ್ ಹಾಕಿದ್ರೂ ನಡಿತೈತಿ. ನಾವಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕತ್ತೇವಿ. ಸೋಯಾ ಸಾಸ್ ಹಾಕಿದ್ಮೇಲೆ ರೆಡ್ ಚಿಲ್ಲಿ ಸಾಸ್ ಹಾಕ್ರಿ. 1 ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕತ್ತೇವಿ. ಆಮೇಲೆ ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್ ಹಾಕತ್ತೇವಿ. ಈಗ ಇದ್ರೊಳಗೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕತ್ತೇವಿ. ರೆಡ್ ಮತ್ತು ಗ್ರೀನ್ ಚಿಲ್ಲಿ ಸಾಸ್ ಹಾಕಿರೋದ್ರಿಂದ ಸ್ವಲ್ಪ ಕಡಿಮೆನೇ ಖಾರ ಹಾಕ್ರಿ. ಈಗ ಎಲ್ಲ ತರಹದ ಸಾಸ್ಗಳನ್ನು ಹಾಕಿದಾದ್ಮೇಲೆ ಇದನ್ನ ಒಂದ್ಸಲ ಚಂದಾಗ ಮಿಕ್ಸ್ ಮಾಡ್ಕೊಂಡು ತಗೋಬೇಕು. ನಾವು ಹಾಕಿರುವಂಥ ಉಪ್ಪು, ಖಾರ, ಸಾಸ್ಗಳು ತರಕಾರಿ ಒಳಗೆ ಕರೆಕ್ಟಾಗಿ ಸೆಟ್ ಆಗಬೇಕು. ಅಲ್ಲಿವರೆಗೂ ಇವನ್ನ ಮಿಕ್ಸ್ ಮಾಡ್ಕೊಂಡು ತಗೋರಿ. ಈಗ ಇದ್ರೊಳಗೆ ಕಟ್ ಮಾಡ್ಕೊಂಡಿರುವಂಥ ಚಪಾತಿ ಹಾಕ್ರಿ. ಚಪಾತಿ ಹಾಕಿ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ತಗೋರಿ. ಇದನ್ನೆಲ್ಲ ಚಂದಾಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಟೊಮೆಟೊ ಕೆಚಪ್ ಹಾಕತ್ತೇವಿ. ಅರ್ಧ ಚಮಚೆಯಷ್ಟು ಚಾಟ್ ಮಸಾಲ ಹಾಕತ್ತೇವಿ. ಈಗ ಇದನ್ನು ಚಂದಾಗ ಮಿಕ್ಸ್ ಮಾಡಿಕೊಂಡು 2 ನಿಮಿಷ ಬಿಸಿ ಮಾಡಿ ತಗೋಬೇಕು. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಚಾಟ್ಸ್ ಅಥವಾ ಸ್ನ್ಯಾಕ್ಸ್ ರೆಡಿ ಆಗ್ತೈತಿ. ಬರ್ರಿ ಈಗ ಇದನ್ನು ಸರ್ವ್ ಮಾಡ್ಕೊಂಡು ತಗೊಳ್ಳೋಣ. ಇದು ನೋಡಾಕ ಸೇಮ್ ನೂಡಲ್ಸ್ ಥರಾನ ಅನ್ಸಾತೈತಿ, ಚಪಾತಿಯಿಂದ ಮಾಡೇವಂತ ಅನ್ಸಾತಿಲ್ಲ. ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೆ ಒಳಗೆ ಟ್ರೈ ಮಾಡಿರಿ. ಹೆಂಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡ್ರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.